ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಂದಿನಂತೆ ಇವತ್ತು ಕೂಡ ನನ್ನ ದಿನಾನ ನಾನು ಶುರು ಮಾಡಿದೆ. ಸೊ ಎದ್ದು ಫ್ರೆಶಪ್ ಎಲ್ಲ ಆಗಿ ಸ್ವಲ್ಪ ಹೊತ್ತು ಬ್ರೀತಿಂಗ್ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಬಿಸಿ ನೀರನ್ನ ಲೆಮನ್ ಹಾಕ್ಕೊಂಡು ಕುಡಿದೆ. ಸೊ ಒಂದು ಸ್ವಲ್ಪ ಮೊಳಕೆ ಹೊಡ್ಸಿದ ಕಾಳಿತ್ತು ಅಂತ ಹೇಳ್ಬಿಟ್ಟು ಅದನ್ನು ತಿಂದು ಆಮೇಲೆ ನೋಟ್ಸ್ ಮಾಡ್ಕೋಬೇಕಿತ್ತು. ಬಟ್ ಅದಕ್ಕಿಂತ ಮುಂಚೆ ಫ್ರೂಟ್ಸು ಸಿಕ್ಕಾಪಟ್ಟೆ ಇದ್ದವು. ಸೊ ಎಲ್ಲಿ ಕೆಟ್ಟೋಗುತ್ತೋ ಅಂತ ಹೇಳ್ಬಿಟ್ಟು ಫ್ರೂಟ್ ಸಲಾಡ್ ಮಾಡಿಟ್ಕೊಂಡು ಆಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಫ್ರೂಟ್ ಸಲಾಡ್ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಫ್ರಿಡ್ಜಲ್ಲಿಟ್ಟೆ. ಆಮೇಲೆ ಬೆಳಗ್ಗೆ ಸ್ವಲ್ಪ ಹೊತ್ತು ಟಿಫಿನ್ ಅದೆಲ್ಲ ಮಾಡಿಕೊಂಡು ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿ ನನ್ನ ಸ್ಟಡಿನ ಮಾಡ್ಕೋತಿದ್ದೆ. ಇದೇ ತಿಂಗಳು ನವಂಬರಲ್ಲಿ ನನ್ನ ಎಕ್ಸಾಮ್ ಇರೋ ಕಾರಣ ಸ್ವಲ್ಪ ಸ್ಟಡಿ ಮಾಡ್ತಿದ್ದೆ. ಸೊ ಅದಾದಮೇಲೆ ಸ್ವಲ್ಪ ಹೊಟ್ಟೆ ಹಸಿವಾಗ್ತಿತ್ತು ಅಂಥೇಳಿ ಮಧ್ಯ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡೆ. ಅಷ್ಟೊತ್ತಿಗೆ ಊಟದ ಟೈಮ್ ಆಗಿತ್ತು. ಸೊ ಊಟಕ್ಕೆ ಇವತ್ತು ರೊಟ್ಟಿ, 2 ಥರದ ಪಲ್ಯ, ಸೊಪ್ಪು ಈ ಥರ ಇತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ಒಂದು ಸಣ್ಣದಾಗಿ ವಾಕ್ ಮಾಡಿದೆ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಎದ್ದು ಮತ್ತೆ ಸ್ನ್ಯಾಕ್ಸ್ ತಿಂದ್ಕೊಂಡೆ. ಅದಾದಮೇಲೆ ನೈಟ್ ಊಟಕ್ಕೆ ನಾನಿವತ್ತು ಆಚೆ ಹೋಗಿದ್ದೆ ಕುಕ್ಕಿ ಜೊತೆಗೆ. ನಮ್ಮ ಶಿಗ್ಗಾಂವಿ ಒಳಗಡೆ ಹೊಸದಾಗಿ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿದೆ. ಸೊ ಟೇಸ್ಟ್ ಹೇಗಿರುತ್ತೆ ಏನು ಅಂತ ಹೇಳಿಬಿಟ್ಟು ನೋಡೋಣ ಅಂಥೇಳಿ ಹೋದ್ವಿ. ಇದು ಓಪನ್ ಆಗಿ ಒಂದು 2-3 ಡೇಸ್ ಆಗಿತ್ತು. ಸೊ ಹೋಗಿದ್ವಿ. ಚೆನ್ನಾಗಿತ್ತು ಊಟ. 10 ರೂಪಾಯಿಗೆ ಒಂದು ಊಟ. ಸೊ ಒಂದು ಊಟ ನೈಟ್ ಮಾತ್ರ ರೈಸ್ ಮತ್ತು ಸಾಂಬಾರು ಕೊಡ್ತಾರೆ. ಅದಾದಮೇಲೆ ಇಲ್ಲಿ ಲಿಮಿಟೆಡ್ ಫುಡ್ ಕೊಡ್ತಾರೆ. ಆಮೇಲೆ ಲಿಮಿಟೆಡ್ ಪ್ಲೇಟ್ಸ್ ಇರುತ್ತೆ. ತುಂಬ ಹೈಜಿನ್ನಾಗೂ ಕೂಡ ಇತ್ತು. ಟೇಸ್ಟ್ ಮಾಡಿದ್ವಿ ಇಬ್ಬರೂ. ನನಗಂತೂ ತುಂಬ ಇಷ್ಟ ಆಯಿತು ಟೇಸ್ಟು. ಶಿಗ್ಗಾಂವ್ ಸುತ್ತಮುತ್ತ ಯಾರಾದರೂ ಇದ್ದರೆ ಸೊ ನೀವು ಒಂದು ಸರ್ತಿ ಹೋಗಿ ಮಿಸ್ ಮಾಡ್ದೇ ಅಲ್ಲಿ ಊಟ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂಥೇಳಿ. ಸೊ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.